ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಮಹಾಯೋಧ ಕರ್ಣನು ಅರ್ಜುನನ ಬಾಣಗಳಿಗೆ ಗುರಿಯಾಗಿ ಅಸಹಾಯಕನಾಗಿ ನಿಂತಿದ್ದ ಆ ಕ್ಷಣವನ್ನು ನೆನೆಸಿಕೊಂಡರೆ ಇಂದಿಗೂ ಎದೆ ನಡುಗುತ್ತದೆ. ಆದರೆ ನಿಮಗೆ ಗೊತ್ತಾ, ಒಂದು ಕಾಲದಲ್ಲಿ ಸಾಕ್ಷಾತ್ ದೇವೇಂದ್ರನ ವಜ್ರಾಯುಧ ಕೂಡ ಕರ್ಣನ ಕೂದಲನ್ನು ಕೊಂಕಿಸಲು ಸಾಧ್ಯವಿರಲಿಲ್ಲ. ಅವನ ದೇಹ ವಜ್ರಕ್ಕಿಂತಲೂ ಕಠಿಣವಾಗಿತ್ತು. ಅಂತಹ ಅಜೇಯ ವೀರನನ್ನು ದುರ್ಬಲನನ್ನಾಗಿ ಮಾಡಿದ್ದು ಯಾವುದು? ಅವನ ಸಾವಿಗೆ ನಿಜವಾದ ಕಾರಣ ಆ ದಿವ್ಯ ಕವಚ ಮತ್ತು ಕುಂಡಲಗಳೇ? ಏನಿದರ ರಹಸ್ಯ? ಬನ್ನಿ ಇಂದಿನ ಈ ವಿಡಿಯೋದಲ್ಲಿ ಸತ್ಯವನ್ನು ಭೇದಿಸೋಣ. ಕರ್ಣ ಸಾಮಾನ್ಯ ಮನುಷ್ಯನಾಗಿ ಹುಟ್ಟಿರಲಿಲ್ಲ. ಅವನು ಸಾಕ್ಷಾತ್ ಸೂರ್ಯದೇವನ ವರ ಪ್ರಸಾದ. ಹುಟ್ಟುವಾಗಲೇ ಅವನ ದೇಹಕ್ಕೆ ಅಂಟುಕೊಂಡೇ ಬಂದಿದ್ದವು ಆ ಅದ್ಭುತ ಕವಚ ಮತ್ತು ಕುಂಡಲಗಳು. ಅವು ಕೇವಲ ಚಿನ್ನದ ಆಭರಣಗಳಾಗಿರಲಿಲ್ಲ. ಅವು ಸೂರ್ಯದೇವನ ತೇಜಸ್ಸಿನಿಂದ ಸೃಷ್ಟಿಯಾದ ಅಮೃತ ರಕ್ಷಾ ಕವಚ. ಎಲ್ಲಿವರೆಗೆ ಆ ಕವಚ ಕುಂಡಲಗಳು ಕರ್ಣನ ದೇಹದ ಮೇಲಿರುತ್ತದೆಯೋ ಅಲ್ಲಿವರೆಗೆ ತ್ರಿಲೋಕದಲ್ಲಿ ಅವನನ್ನು ಕೊಲ್ಲುವ ಅಸ್ತ್ರವೇ ಇರಲಿಲ್ಲ. ಇದೇ ಅವನ ಅತಿ ದೊಡ್ಡ ಶಕ್ತಿಯಾಗಿತ್ತು ಮತ್ತು ಮುಂದೊಂದು ದಿನ ಇದೇ ಅವನ ಅತಿ ದೊಡ್ಡ ಶಾಪವೂ ಆಗಲಿತ್ತು. ಮಹಾಭಾರತದ ಯುದ್ಧ ಖಚಿತವಾಯಿತು. ಆದರೆ ಪಾಂಡವರ ಗೆಲುವಿಗೆ ಅಡ್ಡಗೋಡೆಯಾಗಿ ನಿಂತಿದ್ದು ಅದೇ ಕರ್ಣ. ಸ್ವತಃ ಶ್ರೀಕೃಷ್ಣನಿಗೂ ತಿಳಿದಿತ್ತು, ಕವಚಧಾರಿ ಕರ್ಣನನ್ನು ಅರ್ಜುನನಲ್ಲ, ಸಾಕ್ಷಾತ್ ಇಂದ್ರನು ಕೂಡ ಸೋಲಿಸಲು ಸಾಧ್ಯವಿಲ್ಲ ಎಂದು. ಪಾಂಡವರು ಗೆಲ್ಲಬೇಕಾದರೆ, ಧರ್ಮ ಉಳಿಯಬೇಕಾದರೆ ಕರ್ಣನಿಂದ ಆ ರಕ್ಷಾ ಕವಚವನ್ನು ಬೇರ್ಪಡಿಸಲೇಬೇಕಿತ್ತು. ಇತ್ತ ಅರ್ಜುನನ ತಂದೆಯಾದ ಇಂದ್ರನಿಗೂ ಭಯ ಶುರುವಾಯಿತು. ತನ್ನ ಮಗನ ಪ್ರಾಣ ಉಳಿಸಲು ಇಂದ್ರದೇವ ಒಂದು ಕಪಟ ನಾಟಕಕ್ಕೆ ಸಿದ್ಧನಾದ. ಕರ್ಣನ ದಾನಶೂರ ಗುಣವನ್ನೇ ಅವನ ದೌರ್ಬಲ್ಯವನ್ನಾಗಿ ಬಳಸಿಕೊಳ್ಳಲು ನಿರ್ಧರಿಸಿದ. ಪ್ರತಿದಿನ ಮಧ್ಯಾಹ್ನ ಸ್ನಾನದ ನಂತರ ಬರುವ ಬ್ರಾಹ್ಮಣರಿಗೆ ದಾನ ನೀಡುವುದು ಕರ್ಣನ ವ್ರತವಾಗಿತ್ತು. ಅಂದು ಬಂದ ಬ್ರಾಹ್ಮಣ ಬೇರಾರೂ ಅಲ್ಲ, ಸ್ವತಃ ದೇವೇಂದ್ರ. ಬಂದವನು ಇಂದ್ರನೆಂದು, ಕೇಳುತ್ತಿರುವುದು ತನ್ನ ಪ್ರಾಣ ರಕ್ಷೆಯನ್ನೆಂದು ಕರ್ಣನಿಗೆ ತಿಳಿದಿತ್ತು. ಹಿಂದಿನ ರಾತ್ರಿ ಸೂರ್ಯದೇವನೇ ಕನಸಿನಲ್ಲಿ ಬಂದು ಎಚ್ಚರಿಸಿದ್ದ, ಮಗನೇ, ಕವಚದಾನ ಮಾಡಬೇಡ, ಅದು ನಿನ್ನ ಪ್ರಾಣ ಎಂದು. ಆದರೆ ಕರ್ಣ ದಾನಶೂರ. ಬಂದವರಿಗೆ ಇಲ್ಲ ಎನ್ನುವ ಜಾಯಮಾನವೇ ಅವನದ್ದಲ್ಲ. ಕೇಳೋ ಭಿಕ್ಷುಕನೇ, ನನ್ನ ಪ್ರಾಣ ಹೋದರೂ ಚಿಂತೆಯಲ್ಲ, ಬಂದವರಿಗೆ ಬರಿಗೈಯಲ್ಲಿ ಕಳಿಸುವುದಿಲ್ಲ ಎಂದು ಹೇಳಿ ತನ್ನ ಎದೆಯ ಚರ್ಮವನ್ನೇ ಸೀಳಿ ರಕ್ತ ಚೆಲ್ಲುತ್ತಾ ದೇಹಕ್ಕೆ ಅಂಟಿಕೊಂಡಿದ್ದ ಆ ದಿವ್ಯ ಕವಚ ಮತ್ತು ಕುಂಡಲಗಳನ್ನು ಕಿತ್ತುಕೊಟ್ಟ ಮಹಾತ್ಯಾಗಿ ಕರ್ಣ. ಇಡೀ ಬ್ರಹ್ಮಾಂಡವೇ ಆ ತ್ಯಾಗ ಕಂಡು ನಿಬ್ಬರಗಾಗಿತ್ತು. ಕರ್ಣನ ಆ ಅಪ್ರತಿಮ ತ್ಯಾಗ ನೋಡಿ ಸ್ವತಃ ಇಂದ್ರನಿಗೂ ನಾಚಿಕೆಯಾಯಿತು. ತನ್ನ ಕಪಟತನಕ್ಕೆ ಪ್ರಾಯಶ್ಚಿತ್ತವಾಗಿ ಕರ್ಣನಿಗೆ ಏಕಗ್ನಿ ಎಂಬ ದಿವ್ಯ ಅಸ್ತ್ರವನ್ನು ವರವಾಗಿ ನೀಡಿದ. ಆದರೆ ವಿಪರ್ಯಾಸ ನೋಡಿ, ತನಗೆ ಅಮರತ್ವ ನೀಡುತ್ತಿದ್ದ ಕವಚವನ್ನು ಕೊಟ್ಟು ಬದಲಿಗೆ ಕೇವಲ ಒಬ್ಬ ಶತ್ರುವನ್ನು ಮಾತ್ರ ಕೊಲ್ಲಬಲ್ಲ, ಒಮ್ಮೆ ಮಾತ್ರ ಬಳಸಬಹುದಾದ ಅಸ್ತ್ರವನ್ನು ಪಡೆದಿದ್ದ ಕರ್ಣ. ಅಂದೇ ಕರ್ಣನ ಸಾವು ಖಚಿತವಾಗಿತ್ತು. ಸ್ನೇಹಿತರೆ, ಕರ್ಣನಿಗೆ ನಿಜವಾದ ರಕ್ಷಣೆ ಅವನ ಚಿನ್ನದ ಕವಚವಾಗಿರಲಿಲ್ಲ, ಅದು ಅವನ ಅಚಲವಾದ ದಾನಗುಣವಾಗಿತ್ತು. ಕರ್ಣ ಕವಚವನ್ನು ಕಳೆದುಕೊಂಡರೂ ದಾನಶೂರನಾಗಿ ಯುಗ ಯುಗಗಳಿಗೂ ಅಜರಾಮರನಾದ. ಕರ್ಣನ ಈ ತ್ಯಾಗದ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಮಹಾಭಾರತದ ಇಂತಹ ಇನ್ನಷ್ಟು ರೋಚಕ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.